ಮಾಡಿದೆ ನೀನು. ಹಾಯ್ ಗಾಯ್ಸ್, ಇಲ್ಲಿ ಎಮ್ ಜಿ ಇದ್ದಾಳೆ, ತುಂಬ ನಾಚಿಕೆ. ಇಲ್ಲಿ ಐಶು ಇದ್ದಾಳೆ, ಇಲ್ಲಿ ಅಕ್ಷಿ ಇದ್ದಾಳೆ. ನಮ್ಮ ಕಾಲೇಜ್ಗೆ ಯಾರು ಬರಲ್ಲ ಅನ್ಕೊಂಡಿದ್ದೆ, ಎಲ್ಲ ಬಂದಿದ್ದಾರೆ. ಇವಳು ಬಂದ ತಕ್ಷಣ ಓದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಟಾಕ್ಸಿಕ್ ಟ್ರೀಸರ್ ನೋಡಿಲ್ವಂತೆ ಇವಳು. ಇವಾಗ ತೋರಿಸ್ತಿದ್ವಿ, ನೋಡಿ ನೋಡಿ ನಿನ್ನ ರಿಯಾಕ್ಷನ್ ನೋಡಿ. ನೀನು ಹಿಂಗೆ ನೋಡಿದ್ರೆ ಏನು ಗೊತ್ತಾಗಲ್ಲ ಬಿಡು. ಹಾಂ ಅದೇ ಅದೇ, ಇವಳು ನೋಡಿಲ್ವಂತೆ. ಇವರೆಲ್ಲ ಎಲ್ಲಿ ಬದುಕ್ತಿದ್ದಾರೆ. ಅವಳು ನೋಡಿ, ನಾವು ನೋಡಿ ನೋಡಿ ಇನ್ನೂ ಮುಂದೆ ಹೋಗ್ಬೇಕದು. ಹಾಂ ರಿಯಾಕ್ಷನ್ ಕೊಡು. ಅದೇ ಸುಮ್ಮನೆ ಅವ್ಳು ಕೇಳಿಸ್ತಿಲ್ಲ ಅಲ್ಲಿ ಏನು, ಅದಕ್ಕೆ ಅದು ನೋಡೋದೆಲ್ಲ ಕೇಳಿಸ್ತಿಲ್ಲ. ನೀನು ಈ ಲೆವೆಲಿಗೆ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಅಲ್ಲೇನು ಇಲ್ಲ. ನೋಡು ನೋಡು, ಕಿವಿ ಸುಮ್ಮನೆ ಕಿವಿ ಯಾಕೆ ಅವಳಿಗೆ ಇವೆಲ್ಲ ಎಂ ಜಿ ಇನ್ನು ಅಬ್ಬ, ಇದು ಟಾಕ್ಸಿಕ್ ಟ್ರೀಸರು. ನೀನು ಒಳ್ಳೆ ಮಹಾಭಾರತ ಕಥೆ ನೋಡ್ದಾಗ ನೋಡ್ತಿದ್ಯಲ್ಲ. ಏನು ಹೌದೌದು. ಡ್ಯಾಡಿ ಸೌಂಡ್ ಇಟ್ಕೊಂಡು ನೋಡು, ಇನ್ನೂ ಇಟ್ಕೊ. ಕಿವಿನ ಹಾಕೊಂಡಿದ್ಯಾ? ಓ ಇನ್ನೂ ಚೆನ್ನಾಗಿ ಬರುತ್ತೆ ಬಿಡು ಸೌಂಡು. ಬರುತ್ತೆ ಎಂ ಜಿ ಎಷ್ಟು ಬರ್ಗೆಟ್ಟಿದ್ಯಾ? ಇಷ್ಟು ಈ ಲೆವೆಲಿಗೆ ಬರ್ಗೆಟ್ಟಿದ್ಯಾ? ಈಗ ನಾನು ಹೇಳಿಲ್ಲ ಅವಳು ರಿಯಾಕ್ಷನ್ ಲೆಸ್ ಯಾವಾಗಲೂ. ಏನು ಬರ್ತಾಯ್ತಾ ಇಲ್ವಾ ಅಲ್ಲಿ ಸೌಂಡು? ಅವಳು ಸಸ್ಪೆನ್ಸ್. ನೋಡೆ ಇಲ್ಲಿ ನೋಡು ಗೈಸ್, ನಮ್ಮ ಕಾಲೇಜಲ್ಲಿ ಈ ಶೋಕಿಗಳೆಲ್ಲ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ತಲೆ ಇಲ್ಲಿ ಕುತ್ಕೋಬೇಕಂತ ತಿನ್ನೋದಕ್ಕೆ. ನಡಿ ಮುಚ್ಕೊಂಡು ನಡಿ. ಯಾರು ನೀನಾ? ಅದಕ್ಕೆ ನಾನು ಹೇಳಿದ್ದು ಅನ್ನೋಳು ಅಲ್ಲಿ ಮಣ್ಣಲ್ಲಿ ಕುತ್ಕೊಂಡು ತಿಂತಾಳಂತೆ. ಗೈಸ್, ಫಸ್ಟ್ ಡೇ ಆಫ್ ದ ಕಾಲೇಜ್. ಎಲ್ಲ ನಾವುಗಳು ಡಬ್ಬಿ ತಗೊಂಬಂದ್ರೆ ಅಕ್ಕ ನೀನ್ ಮರ್ತೋದಾ? ಓ ಇನ್ನೂ ಅದು ಫಾಲೋನಾ? ಇವ್ರ ಹಾಸ್ಟೆಲಲ್ಲಿ ಯಾವಾಗ್ಲೂ ಫಸ್ಟ್ ಡೇ ಏನದು ಬಿಸಿಬೇಳೆ ಬಾತ್. ಇವಳೊಬ್ಳಿಗೋಸ್ಕರ ಕ್ಲಾಸಿಂದ ಬಿಟ್ಟು ಇಲ್ಲಿ ಚಳಿಯಲ್ಲಿ ಮಕ್ಕಳು ಬಂದು ಕೂತಿದ್ದೀವಿ. ಟ್ರೀಟ್ ಕೊಡ್ಸೆ ಸುನೇನ. ಐಶುದು ಚಿತ್ರಾನ್ನ ಗೈಸ್. ಏನೇನು ಊಟ ತೋರಿಸ್ರೆ? ಏನೋ ಅಕ್ಷಯ್, ಏನದು ನಿಂದು? ಚಪಾತಿಗೆ ಬಾಯಿಲ್ವಾ? ಯಾವುದೇ? ಓ ನಿಂದು ನಿನ್ನ ಫ್ರೆಂಡ್ದು ಬೆಸ್ಟ್ ಫ್ರೆಂಡ್ದು 100ಕ್ಕೆ ನೋಡೇ ಇಲ್ವಲ್ಲೇ? ನೋಡೇ ಇಲ್ಲ. ನಿಂದಲ್ಲಿ ತಂದಿಲ್ವಾ ನಿಂದು? ನೀನೇನೋ ನಾನು ದೊಡ್ಡ ಇದಕ್ಕೆ ಆಗ್ತಿಲ್ಲ, ಜಾಸ್ತಿ ಆಡ್ಬೇಡ ನೀನು ಆಯ್ತಾ? ಗೈಸ್ ಇವಳು ಇದ್ದಾಳಲ್ಲ ಎಷ್ಟು ಆಡ್ತಾಳೆ ಅಂದರೆ ಒಂದಿನ ಇವಳ ಫುಲ್ ಎಕ್ಸ್ಪೋಸ್ ಮಾಡ್ತೀನಿ ನಾನು. ಚಿತ್ರಾನ್ನ ತಂದು ಆಡ್ತಾಳೆ. ಎಲ್ಲದಕ್ಕಿಂತ ಬೆಸ್ಟ್ ಕಮ್ಸ್ ಹಿಯರ್. ಯಪ್ಪ ಏನು ಫ್ರೂಟ್ಸು, ಹೆಲ್ತು. ಅಕ್ಕಂಗೆ ಡೆಂಗ್ಯೂ ಬಂದಿತ್ತು ಅದಕ್ಕೆ ಇದು 2026 ರೆಸಲ್ಯೂಷನ್. ಒಂದು ಕೇಲ ತಾನೆ? ಹಾಂ ಕೇಲ. ಇನ್ನೊಂದಿದೆ ಅಂತ ಅಂಗೂರ್ ಇದ. ಇವಳಿಗೆ ಎಲ್ಲರೂ ಸ್ವಲ್ಪ ಬೈರಿ ಹಿಂದಿಯಲ್ಲಿ ಮಾತಾಡ್ತೀಯಾಳೆ. ಜೈ ಕನ್ನಡ ಅಂಬೆ. ಯಾಕೆ ಇಲ್ಲ ಇವಾಗ ನೀನೇ ಹೇಳ, ಅವಶ್ಯಕತೆ ಇದೆಯಾ? ಲ್ಯಾಂಗ್ವೇಜ್ ಕ್ಲಾಸ್ ಬಿಡ್ಬೋದಲ್ವಾ? ಈಗ ಎಲ್ಲರಿಗೂ ಒಪ್ಪಿಗೆ ಇದೆ, ನೀನು ಒಬ್ಬಳು ಬಿಟ್ಟು. ಬಾಯ್. ದನ ಇಲ್ಲೇ ಇರಲಿ. ಹೋಗು ಹೋಗು ಹೋಗು.
ಹೋಗು. ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಬರಲ್ಲ. ಇಲ್ಲ ಒಂದಾದ್ರೂ ಬಂಕ್ ಹಾಕ್ಬೇಕು, ನಾವು ಬರಲ್ಲ. ದನ ದನ ಬಾ ದನ. ಪಾಪ ಹುಡುಗಿ ಇಷ್ಟ, ನೀನ್ ಡಿಮೋಟಿವೇಟ್ ಮಾಡ್ಬೇಡ ಅವಳಿಗೆ, ಬಿಡು ಅವಳನ್ನ. ಅವಳು ಹಿಂದಿ, ಅವಳು ಕನ್ನಡ ಅಲ್ಲ. ದನ ಬಾ ದನ. ನಿಜ ಬರಲ್ಲ, ನಂಗೂ ಮೂಡೋಯ್ತು. ಸರಿ ಬಾಯ್. ನಾವು ಕೌಂಟ್ ಮಾಡ್ತೀವಿ, ನಮಗೂ ಬರುತ್ತೆ 10 ಕೌಂಟ್ ಮಾಡೋಕ್ಕೆ. ಬರ್ತೀಯ ಬರಲ್ವಾ ಈಗ? ಸರಿ ಬಾಯ್. ನಡಿ, ನಾವು ಬಸ್ ಸ್ಟಾಪ್ ಹೋಗ್ತೀವಿ. ಬಾಯ್. ಮುಗೀತು. ಬರ್ತೀಯ ಬರಲ್ವಾ? ಬರಲ್ವಾ? ಬಾಯ್ ಬಾಯ್. ಇವಳಿಗೆ ಶುರು ಆಯ್ತು. ನಾವು ಜೋಕ್ ಮಾಡಕ್ ಹೋದ್ರೆ ಇವಳು ನಿಜ ಹಾಕ್ಬಿಡ್ಬೇಕು ಇವಳಿಗೆ. ಮುಚ್ಕೊಂಬ. ಓ ಸರಿ ಬಾಯ್. ಕ್ಲಾಸ್ ಅಟೆಂಡ್ ಮಾಡೋಣ ಅಂದ್ರೆ ನಮ್ಗೆ ಡಿಮೋಟಿವೇಟ್ ಮಾಡಿ ಕ್ಲಾಸಿಗೆ ಬೇಡ ಅಂತವಳೆ. ನೀ ಅಲ್ಲ, ಇವಳಲ್ಲ, ಇವರಿಬ್ರು. ಇಷ್ಟೊತ್ತಿದೀವಲ್ಲ, ಹೋಗೋಣ ಬಾ ಅಂತೆ. ಹೋಗ್ತೀಯಾ ಪಕ್ಕ? ಸರಿ ನಡಿ. ಗೊತ್ತಿಲ್ಲ ಟೈಮ್ ಟೇಬಲ್ ನೋಡು. 10ಗೆ ನಡಿ ಕ್ಲಾಸಿಗೆ. ನಾನು ಹೋಗ್ತೀನಮ್ಮ. ಕಾಲೇಜ್ ಬಾ ಬೇಗ ಬೇಗ. ಚಂದನ ಏನೇನು ಮಾಡಿದೆ ಚಂದನ? ಬಾ ಬೇಗ. ಅಮ್ಮ ಬಾಯೇ ಮಾತಾಡೆ ತಾಯಿ. ಹಾಂ ಗೈಸ್, ಲಾಸ್ಟ್ ಕ್ಲಾಸ್ ಇತ್ತು, ಲ್ಯಾಂಗ್ವೇಜ್ ಕ್ಲಾಸ್. ಅರ್ಧಕ್ಕೆ ಕಳಿಸ್ಬಿಟ್ರು ಜನ ಇಲ್ಲ ಅಂತ ಬಿಟ್ಟು ಅಟೆಂಡೆನ್ಸ್ ಕೊಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟಾಯ್ತು? 140. ಹಾಂ ಆಯ್ತದೆ ಟೈಮ್ ಹಂಗಂದ್ರೆ. ಏನು ಮನೇಲಿ ಬಿಟ್ಟರು ಬೇಗನೆ ಮನೆಗೆ ಹೋಗ್ತಾ ಇದ್ದೀವಿ. ಬೇಗ ಬಸ್ ಸಿಕ್ಬಿಟ್ರೆ ಬೇಗ ಮನೆಗೆ ಹೋಗ್ಬೋದು. ಮನೆಗೆ ಬಂದೆ. ಇಷ್ಟು ಸುಮಾರು 1 ತಿಂಗಳಾಗಿತ್ತು ಕಾಲೇಜ್. 1 ಮಂತ್ ರಜೆ ಕೊಟ್ಟಿದ್ರು ಈ ಸತಿ. ಇವತ್ತು ಹೋಗಿದ್ದು ಇಷ್ಟನೇ ಇರಲಿಲ್ಲ ನನಗಂತೂ ಇವತ್ತು ಕಾಲೇಜ್ಗೆ ಹೋಗೋಕ್ಕೆ. ಮನೇಲಿ ಇತ್ತು ಅದೊಂಥರ ಲೇಸಿನೆಸ್ ಬಂದುಬಿಟ್ಟಿತ್ತು ಪೂರ್ತಿ. ಎಷ್ಟು ಕಷ್ಟಪಟ್ಟು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ದು ನಾವು, ಹೋಗೋಣ. ನಾ ಲಾಸ್ಟಿಗೆ ಅಂದ್ಕೊಂಡಿದ್ದೆ ಎಷ್ಟೊತ್ತಾಗುತ್ತೆ ಅಷ್ಟು ತನಕ ಕೂತ್ಕೊಂಡು ಆಮೇಲೆ ಎದ್ದಾದರೂ ಬರೋಣ ಅಂತ ಅಂದ್ಕೊಂಡೇ ಹೋದೆ. ಸೊ ಪರವಾಗಿಲ್ಲ, ಹೋದೆ. ನಾ ಏನು ಅಂದ್ಕೊಂಡಂಗೆಲ್ಲ ಏನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ನಾನು ಅಂದ್ಕೊಂಡಿದ್ದು ಏನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ, ನಮ್ಮ ಕಾಲೇಜಲ್ಲಿ ಫಸ್ಟ್ ಡೇ ಅಲ್ಲ ಅಂತ ಅಂದ್ಕೊಂಡೇ ಹೋದೆ. ಆದರೂ ಕೂಡ ರುಬ್ಬಿದ್ರು ಇವತ್ತು. ನನಗೆ ಅದೇ ಬೇಜಾರು. ಫಸ್ಟ್ ಡೇನೇ ಯಾಕೆ ಇಷ್ಟೊಂದೆಲ್ಲ ಮಾಡಿದ್ರು ಅಂತ ಅನಿಸ್ತು. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಅವರವರ ಕಾಲೇಜ್ ರೂಲ್ಸ್ ರೆಗ್ಯುಲೇಷನ್ಸ್ ಅದು ಈ ಸತಿ ಏನೇನೋ ಆಗಿದೆ. ಅವ್ರಿಗೆ ಅದೊಂದು ಬೇಜಾರಿದೆ, ಏನೋ ರಿಸಲ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ, ಅಂದರೆ ಓವರ್ ಆಲ್ ಬ್ಯಾಚ್ದು. ಅದಕ್ಕೆ ಅವರು ಟೆನ್ಷನಲ್ಲಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ ಅದನ್ನ ಅಂತ ನಾವು ನಮ್ಮ ಪಾಟಿಗಿದ್ದೀವಿ. ಬಟ್ ಸ್ಟಿಲ್ ನಮಗೆ ಇಷ್ಟು ಮುಂಚಿನ ಸೆನ್ಸ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಫಸ್ಟ್ ವೀಕೇ ಮಾಡ್ತಿರ್ಲಿಲ್ಲ, ಏನು ಸುಮ್ಮನೆ ಖಾಲಿ ಬಿದ್ದಿರ್ತಿದ್ವಿ. ಬಟ್ ಇವತ್ತು ಏನೇನೋ ಚೂರು ಮಾಡಿದ್ರು, ಸಿಲೆಬಸ್ ಎಲ್ಲ ಹೇಳ್ಕೊಂಡು ಅದು ಇದು ಅಂತ. ಸರಿ ಅಂತ ಕೂತ್ಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಲ್ಯಾಂಗ್ವೇಜ್ ಕ್ಲಾಸ್ ಇತ್ತು. ಅವರು ಬೇಗ ಬಿಟ್ಟರು, ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಜಸ್ಟ್ ಬಂದಿದ್ದೀನಿ. ಇವಾಗ ಏನಾದರೂ ಸ್ವಲ್ಪ ತಿನ್ನಬೇಕು, ತಿಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಇನ್ನೂ ಟೈಮ್ ಇದೆ. ಟ್ಯೂಷನ್ ಮಕ್ಕಳು 5:30ಗೆ ಬರೋದು. ಮಲ್ಕೊಂಡು ಆಮೇಲೆ ಟ್ಯೂಷನ್ ಎಲ್ಲ ಇದೆ. ಸೊ ಇದು ಈ ಥರ. ಕಾಲೇಜಲ್ಲಂತೂ ಚೆನ್ನಾಗಿತ್ತು. ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಿಕಾಸ್ ನನಗೂ ಈಗ ಸಾಕಷ್ಟು ದಿನ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಬೇಕು ಮತ್ತು ಅಲ್ಲಿ ರಿಕವರ್ ಆಗೋಕ್ಕೆ, ವ್ಲಾಗೆಲ್ಲ ಮಾಡೋಕ್ಕೆ. ಬಟ್ ಆದರೂ ಸ್ವಲ್ಪ ಆದರೂ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು, ಒಂದು ಸ್ವಲ್ಪ ಮೆಮೊರೀಸ್ಗೆ ಇರಲಿ ಅಂತ. ಸೊ ಬನ್ನಿ, ಇವಾಗ ಏನಾದರೂ ತಿನ್ನಬೇಕು, ಏನಾದರೂ ಹುಡುಕ್ತೀನಿ ಮನೇಲಿ. ಹೊಟ್ಟೆ ಹಸಿತಾ ಇದೆ. ತಿಂದುಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.